वराहरूपं दैववरीष्टं वरस्मितवदनं वज्रदन्तधर रक्षाकवचम् ಅವಧಿಯಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು ನೋಡಿದ್ರೆ ಇದಕ್ಕೆ ಪರಮಪೂಜ್ಯ ರಂಗನಾಥಾನಂದವರ ಸ್ವಾಮೀಜಿಗಳ ಪ್ರಯತ್ನ ಮತ್ತು ಭಕ್ತಾದಿಗಳ ಸಹಕಾರ. ಎಲ್ಲಿಗೆ ಹೋದ್ರೂ ನಂಬಿಕೆ ಬಹಳ ಮುಖ್ಯ. ಅದು ನಂಬಿಕೆ ಇದ್ದಿದ್ರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸ್ವಾಮೀಜಿಗಳು ಹೇಳಿದ್ರು, ನೀನು ಬರ್ಬೇಕಪ್ಪ ಅಂತ. ಮತ್ತೆ 2 ಸಾರಿ ಬಂದಿದ್ದೀನಿ, ಬರ್ದೇ ಏನಿಲ್ಲ. ಅಷ್ಟು ಪ್ರೀತಿಯಿಂದ ಮನೆಗೆ ಬಂದು ಕರ್ನಾಟಕ ಬರದೇ ಇದ್ದಾಗ ಬಹಳ ಕೋಪ ಮಾಡ್ಕೊಂಡು ಬೈದಿದ್ರು. ನೀವು ಈ ಕ್ಷೇತ್ರಕ್ಕೆ ಬಂದಿದ್ರೆ ನೋಡಪ್ಪ ನಿಮಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋರು. ಆ ತೊಂದರೆ ಆಗೋದು ಬೇಡ, ಆಶೀರ್ವಾದ ಪಡೆಯಬೇಕು ಅಂತ ಬಂದಿದ್ದೇನೆ. ಸಂಜೆ ಕಾರ್ಯಕ್ರಮ ನನಗೆ ಆಹ್ವಾನ ಇತ್ತು, ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಈಗಲೂ ಕೂಡ ಕಾರ್ಯಕ್ರಮ ಮುಗಿಸ್ಕೊಂಡು ಬರಲೇಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೇನೆ. ಹೆಚ್ಚಿಗೆ ನಾನು ಮಾತಾಡಲ್ಲ. ಅನೇಕ ಜನ ಪರಮ ಪೂಜ್ಯರು ಬರೋರಿದ್ದಾರೆ, ಅದರಲ್ಲೂ ಪರಮ ಪೂಜ್ಯರು ಹೊರಡ್ಕೆರೆ ಶ್ರೀಗಳು ಬರೋರಿದ್ದಾರೆ, ಇನ್ನು ಗಂಜಾವಧೂತ್ ಸ್ವಾಮಿಗಳು ಬರೋರಿದ್ದಾರೆ, ನಿಶ್ಚಲಾನಂದ ಸ್ವಾಮೀಜಿಗಳು ಬರೋರಿದ್ದಾರೆ. ಶಿವಕುಮಾರ್ ಅಂತೂ ಉಪಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಬಹಳ ಭಕ್ತ. ಆತ ಅಂತೂ ಬರಲ್ಲ, ಇವತ್ತು ಡೆಲ್ಲಿಗೆ ಹೋದ್ರು, ಇವತ್ತಿಲ್ಲ ಗೊತ್ತು, ದೆಹಲಿಗೆ ಹೋಗಿದ್ದಾರೆ. ಆದ್ರೆ ಆತ ಪ್ರತಿ ಅವಕಾಶ ಸಿಕ್ತಾಗಲ್ಲ ಅಮಾವಾಸ್ಯೆಗೆ ಗೊತ್ತಿಲ್ಲ, ಅದು ಹೇಳಬಾರ್ದ ಹೇಳಬೇಕು ಗೊತ್ತಿಲ್ಲ. ನಂಬಿಕೆ ಬಂದು ಇಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳ ಮತ್ತು ದೇವರ ಆಶೀರ್ವಾದ ಪಡೆದು ಉತ್ತಮವಾಗಿ ಬೆಳೆದಿದ್ದಾರೆ. ಅವರ ಬೆಳವಣಿಗೆಗೂ ಕೂಡ ಈ ಕ್ಷೇತ್ರದ ಆಶೀರ್ವಾದ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ, ಇಷ್ಟು ಬೆಳೆಬೇಕಾದ್ರೆ ಭಕ್ತಾದಿಗಳ ಸಹಕಾರ. ನನ್ನ ಹೆಸರು ಯೋಗೇಶ್ ಅಂತ ಹೇಳ್ಬಿಟ್ಟು, ನನ್ನ ಮಗಳು, ನಮ್ಮ ಮಿಸ್ಸಸ್, ನಮ್ಮ ಅಕ್ಕ ಅವರು ಬಂದಿದೀವಿ. ಈ ದೇವಸ್ಥಾನಕ್ಕೆ 5-6 ವರ್ಷದಿಂದ ಬರ್ತಾ ಇದೀವಿ. ಚೆನ್ನಾಗ್ ಆಗ್ತಿದೆ, ನಮ್ಗೆ ಒಳ್ಳೇದಾಗಿದೆ. ನಮ್ಮ ಮನೆ ಕಡೆ ಎಲ್ಲ ನಾವು ಚೆನ್ನಾಗಿದ್ದೀವಿ. ಇವತ್ತು ಏನೇ ಆದ್ರೂ ನಾವು ಏನಾದ್ರು ಕಷ್ಟ ಏನಾದ್ರು ಅನ್ಕೊಂಡ್ರೆ ಇಲ್ಲಿ ಬಂದ್ರೆ ಸಾಕು, ಪರಿಹಾರ ಆಗ್ತಾ ಇದೆ. ತುಂಬಾ ಒಳ್ಳೇದಾಗ್ತಿದೆ. ಬರೋ ಜನಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಬಂದು ಒಂದ್ಸತಿ ಇಲ್ಲಿ ಬಂದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅನ್ನೋದು ನಾನು ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ನಂದಕುಮಾರ್ ಅಂತ. ಇವರು ನಮ್ಮ ವೈಫ್ ನಾಗಲಕ್ಷ್ಮಿ ಅಂತ, ಅಭಿಷೇಕ್ ಅಂತ ನನ್ನ ಮಗ. ನಮ್ದಿಲ್ಲೇ ದೊಡ್ಡಬಳ್ಳಾಪುರ. ನಾವು ತುಂಬಾ ತೊಂದರೆಯಲ್ಲಿ ಇದ್ವಿ. ಇಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೇದಾಯ್ತು. ಸುಮಾರು ಒಂದು 15-16 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಎಂಟರ್ ನಮ್ಮ ಫ್ಯಾಮಿಲಿ ಫುಲ್ ಬರ್ತಾ ಇದ್ದೀವಿ. ಇಲ್ಲಿ ಬಂದ್ಮೇಲೆ ತೊಂದರೆಗಳೆಲ್ಲ ಕ್ಲಿಯರ್ ಆಯ್ತು. ಸ್ವಲ್ಪ ನೆಮ್ಮದಿಯಾಗಿದ್ದೀವಿ. ಇಲ್ಲೇನು ಸ್ವಾಮಿಗಳೇನು ಎಕ್ಸ್ಪೆಕ್ಟ್ ಏನು ಮಾಡಲ್ಲ. ಸ್ವಲ್ಪ 9 ಗಂಟೆ ಹಚ್ಚಿ ಪ್ರದಕ್ಷಿಣೆ ಮಾಡಿದ್ರೆ ಅಷ್ಟೇ ಸಾಕು. ಇಲ್ಲಿ ಬಂದ್ಮೇಲೆ ತುಂಬಾ ಜನಕ್ಕೆ ತುಂಬಾ ಒಳ್ಳೇದಾಗಿದೆ. ಮಕ್ಳಾಗ್ದಿದ್ದಾರೆ ಮಕ್ಳಾಗೋದಾಗ್ಲಿ, ಸೊ ಯಾವ್ದಾನ ಎಜುಕೇಶನ್ಗೆ ಸೇರ್ಬೇಕು ಅಂದ್ರೆ ಅದಕ್ಕೂ ತುಂಬಾ ಒಳ್ಳೇದಾಗಿದೆ. ಇಲ್ಲಿ ತುಂಬಾ ಜನಕ್ಕೆಲ್ಲ ತುಂಬಾ ಅನುಕೂಲ ಆಗಿದೆ.